ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 19/3/2025 ಈ ದಿನದ ಪಂಚಾಂಗ ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಮಂಜುನಾಥ್ ಗುರೂಜಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರೂಜಿ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಎಸ್, ಕಾರ್ಯಕ್ರಮಕ್ಕೆ ಗುರೂಜಿಗಳನ್ನ ಸ್ವಾಗತಿಸಿದ್ದಾಯ್ತು. ತುಂಬಾ ತಡ ಮಾಡೋದು ಬೇಡ. ಇವತ್ತಿನ ಈ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ಗುರೂಜಿ. ಇವತ್ತು ತುಂಬ ವಿಶೇಷವಾಗಿ 19 ಮಾರ್ಚ್ 2025 ಪಂಚಮಿ ತಿಥಿ. ಇವತ್ತು ಪಕ್ಷ ಒಂದು ಕೃಷ್ಣ ಪಕ್ಷ. ಇವತ್ತು ತುಂಬ ವಿಶೇಷವಾಗಿ ವಿಶಾಖ ನಕ್ಷತ್ರ, ಗುರುವಿನ ನಕ್ಷತ್ರ ಅಂತ ಹೇಳ್ತೀವಿ, ತುಲಾರಾಶಿಯಲ್ಲಿ ಬರುವಂಥದ್ದು. ಯೋಗ ಒಂದು ಹರ್ಷಣ ಯೋಗ ಮತ್ತು ಇವತ್ತು ಕೌಲವಕರಣವಾಗಿದೆ. ವಾರ ವಿಶೇಷವಾಗಿ ತುಂಬ ಬುಧವಾರ ಅಂತ ಬರುತ್ತೆ. ಆಮೇಲೆ ಈ ರಾಜ್ಯದ ಬೆಂಗಳೂರಿನ ಕಾಲಮಾನದಲ್ಲಿ ಸೂರ್ಯೋದಯ ನೋಡಿದ್ರೆ ಬೆಳಗ್ಗೆ 6:25 ಮತ್ತು ಸೂರ್ಯಾಸ್ತ ಒಂದು 6:29 ಓಕೆ, ಈ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ಗಮನಿಸಿದ್ವಿ ಗುರೂಜಿ. ಈಗ ದ್ವಾದಶ ರಾಶಿಗಳ ಫಲಾಫಲಕ್ಕೆ ಹೋಗೋಣ. ರಾಶಿಗಳಲ್ಲೇ ಮೊದಲನೇ ರಾಶಿ ಮೇಷರಾಶಿಯ ಇವತ್ತಿನ ಈ ದಿನ ಅವರಿಗೆ ಯಾವ ರೀತಿಯಾಗಿದೆ? ಮೇಷರಾಶಿಯವರು ಸ್ವಲ್ಪ ಇವತ್ತು ದೈಹಿಕ ಬಳಲಿಕೆ ಜಾಸ್ತಿ ಇರುತ್ತೆ. ಆ ದೈಹಿಕ ಬಳಲಿಕೆ ನಂತರ ಇವತ್ತು ಚೇತರಿಸಿಕೊಳ್ಳುವಂಥ ದಿನ ನಿಮ್ಮದಾಗಿರುತ್ತೆ. ಇದನ್ನು ನೀವು ಹೆಚ್ಚು ಕ್ರಿಯಾತ್ಮಕವಾಗಿ ಬಳಸ್ಕೊಂಡು ನಿಮ್ಮ ಕ್ರೀಡಾ ಮನೋಭಾವನೆ ಅಂದರೆ ನಿಮ್ಮ ಒಂದು ಆ್ಯಕ್ಟಿವಿಟೀಸ್ನ ಜಾಸ್ತಿ ಮಾಡಿಕೊಂಡು ದೈಹಿಕ ಏನು ನೀವು ರಿಕವರಿ ಆಗ್ತಾ ಇರ್ತೀರಾ ಇವತ್ತಿನ ದಿನ ತುಂಬ ಒಳ್ಳೆಯದು. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಶುಭವಾಗಲಿ ಗುರೂಜಿ. ಮುಂದುವರೆದು ವೃಷಭ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ಗುರೂಜಿ. ಸ್ವಲ್ಪ ಆರೋಗ್ಯದಲ್ಲಿ ಇವತ್ತೇನೋ ಟೆನ್ಷನ್ನು, ಸ್ಟ್ರೆಸ್ಸು, ಏರುಪೇರು, ಮಾನಸಿಕ ಒತ್ತಡ ವೃಷಭ ರಾಶಿಯವರಿಗೆ ಜಾಸ್ತಿ ಅಂತ ತೋರಿಸ್ತೀವಿ. ಸ್ವಲ್ಪ ಅನಾರೋಗ್ಯದ ವಿರುದ್ಧ ಪ್ರಬಲವಾಗಿ ನೀವು ಪ್ರತಿಭಟಿಸುವಂಥದ್ದು, ಅಂದರೆ ನೀವು ನ್ಯಾಚುರಲ್ ಮೆಡಿಸಿನ್ಸ್ ಇವತ್ತು ಇದನ್ನು ಮಾಡುವಂಥದ್ದು. ನ್ಯಾಚುರಲ್ ಮೆಡಿಸಿನ್ಸ್ ಅಂದರೆ ಯೋಗ, ಪ್ರಾಣಾಯಾಮ, ಧ್ಯಾನ ಈ ರೀತಿ ಮಾಡಿ ಯಾವುದೇ ರೀತಿ ಮೆಡಿಸಿನ್ಸ್ ಇಲ್ಲದೇ ಇರೋ ಇವರಿಗೆ ಇವತ್ತಿನ ದಿನ ವಾಸಿಯಾಗುತ್ತೆ. ಈ ರೀತಿ ಇವತ್ತಿನ ದಿನವಾಗಿದೆ ಓಕೆ, ವೃಷಭ ರಾಶಿಯವರಿಗೂ ಕೂಡ ಈ ದಿನ ಶುಭಕರವಾಗಿರುವಂತದ್ದು. ಮುಂದುವರೆದು ರಾಶಿಗಳಲ್ಲೇ ಮೂರನೇ ರಾಶಿ ಮಿಥುನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಗುರೂಜಿ. ಮಿಥುನ ರಾಶಿ ಇವತ್ತು ನಿಮ್ಮ ಒಂದು ಮಗುವಿನ ಸ್ವಭಾವ ನಿಮ್ಮಲ್ಲೇ ನಿಮಗೆ ಹೊರಗೆ ಬರುವಂಥದ್ದು. ಒಂದು ತುಂಟತನ ಜಾಸ್ತಿ ಕಾಣಿಸುತ್ತೆ. ಸ್ವಲ್ಪ ಮನೋಲ್ಲಾಸಕ್ಕೆ ಮತ್ತು ಮನೋರಂಜನೆಗೆ ನಿಮ್ಮ ಸಮಯವನ್ನು ವ್ಯಯ ಮಾಡ್ತೀರಾ. ಸೊ ಇದು ಇವತ್ತಿನ ದಿನ ವಿನೋದಕರವಾಗಿರುವಂಥದ್ದು. ಯಾವುದೇ ಒತ್ತಡ ಇಲ್ಲ, ತುಂಬ ಚೆನ್ನಾಗಿರುತ್ತೆ ಇವತ್ತಿನ ದಿನ. ಮಿಥುನ ರಾಶಿಯ ವಿಚಾರದ ಬಗ್ಗೆ ನಾವು ತಿಳ್ಕೊಂಡ್ವಿ ಗುರೂಜಿ. ಮುಂದುವರೆದು ಕರ್ಕಾಟಕ ರಾಶಿಯ ಇವತ್ತಿನ ಈ ದಿನ ಯಾವ ರೀತಿಯಾಗಿದೆ? ಕರ್ಕಾಟಕ ರಾಶಿಯವರಿಗೆ ದೈಹಿಕ ಬಲ ಒಂದು ನಿರ್ವಹಿಸಲು ಕ್ರೀಡೆಗಳಲ್ಲಿ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂಥ ದಿನ ನಿಮ್ಮದಾಗಿದೆ. ಮತ್ತು ವ್ಯಾಪಾರಕ್ಕಾಗಿ ಮತ್ತು ಮನೆಯಿಂದ ಹೊರಗೆ ಹೋಗುವ ವ್ಯಾಪಾರಿಗಳಿಗೆ ಮತ್ತು ಹಣ ಸ್ವಲ್ಪ ಜಾಗೃತೆಯಿಂದ ಇರಬೇಕು. ಯಾಕಂದರೆ ಹಣದ ಒಂದು ಏನಾದರೂ ಹಣ ಕಳೆದುಕೊಳ್ಳುವಿಕೆ ಈ ರೀತಿ ಆಗುವಂಥದ್ದು. ಮತ್ತು ಉದ್ಯೋಗಸ್ಥರಲ್ಲಿ ನೋಡಿದ್ರೆ ಇವತ್ತಿನ ದಿನ ತುಂಬ ಆರಾಮದಾಯಕವಾಗಿರುವಂಥದ್ದು ಕರ್ಕಾಟಕ ರಾಶಿಯವರ ದಿನ ಭವಿಷ್ಯವಾಗಿದೆ. ಓಕೆ, ಇವತ್ತಿನ ದಿನ ಕೂಡ ಕರ್ಕಾಟಕ ರಾಶಿಯವರಿಗೆ ತುಂಬ ಆರೋಗ್ಯಕರವಾಗಿದೆ. ನಾವು ಪ್ರತಿ ದಿನನೂ ಕೂಡ ನಮ್ಮ ಪ್ರತಿ ಸಂಚಿಕೆಯಲ್ಲಿ ಓದುಗರ ಪ್ರಶ್ನೆಗೆ ಅಥವಾ ವೀಕ್ಷಕರ ಪ್ರಶ್ನೆಗೆ ಗುರೂಜಿಗಳು ಸಹ ಉತ್ತರವನ್ನ ನೀಡ್ತಾ ಹೋಗ್ತಾರೆ. ಹಾಗೆ ಕಳೆದ ಸಂಚಿಕೆಯಲ್ಲಿ ನಾವು ಒಂದು ಪ್ರಶ್ನೆಗೆ ಗುರೂಜಿಗಳು ಸಹ ಉತ್ತರವನ್ನ ನೀಡಿದ್ರು. ಗುರೂಜಿ, ಈಗ ಮತ್ತೊಂದು ಪ್ರಶ್ನೆ ಬಂದಿದೆ. ಸೊ ಆ ಒಂದು ಪ್ರಶ್ನೆನ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಇಲ್ಲಿ ಮತ್ತೊಬ್ರು ನಮಗೆ ವಾಟ್ಸಪ್ ಮಾಡಿದ್ದಾರೆ. ಅವರ ಹೆಸರು ದಿವ್ಯಾ ಎಸ್. ದಿನಾಂಕ ಗುರೂಜಿ, ಹುಟ್ಟಿದ ದಿನಾಂಕ ಬಂದು 12/3/1993. ಸಮಯ 4:05. ಹುಟ್ಟಿದ ಸ್ಥಳ ಬೆಂಗಳೂರು. ಹಾಗೆ ಇವರು ಕೇಳೋಕೆ ಬಯಸ್ತಾ ಇರೋಂಥ ಪ್ರಶ್ನೆ ಅವರ ಕೆಲಸ ಮತ್ತು ಮ್ಯಾರೇಜ್ ಲೈಫ್, ವೈವಾಹಿಕ ಜೀವನದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಗುರೂಜಿ. ನೋಡಿ, ಇವರ ಒಂದು ಜಾತಕದ ವಿಚಾರವಾಗಿ ದಿವ್ಯಾ ಅಂತ ನೀವು ತಿಳಿಸ್ಕೊಟ್ರಿ. ಇವರು ಹುಟ್ಟಿರುವಂಥದ್ದು ಶುಕ್ರವಾರ ಅಂತ ತೋರಿಸ್ತಾ ಇದೆ. ಮತ್ತು ವಿಶಾಖ ನಕ್ಷತ್ರ ಇವ್ರದ್ದು ಕೂಡ ತುಲಾ ರಾಶಿ ಅಂತ ಹೇಳ್ತೀವಿ. ಮತ್ತು ಕರ್ಕಾಟಕ ಲಗ್ನದ ಒಂದು ಕುಂಡ್ಲಿಯಾಗಿದೆ ಇವ್ರದ್ದು. ಸೊ ಇವರಿಗೆ ಬುಧ ಮಹಾದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ. ಇವರಿಗೆ ಸಪ್ತಮ ಸ್ಥಾನಾಧಿಪತಿ ಶನಿ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವರಿಗೆ ವೈವಾಹಿಕ ಜೀವನದಲ್ಲಿ ಏನೋ ಒಂದು ಕಿರಿಕಿರಿ ಅಡಚಣೆಗಳು ಜಾಸ್ತಿ ಅಥವಾ ಮರು ಮದುವೆ ಯೋಗ ಅಂತ ಹೇಳ್ತೀವಿ. ಇದರಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಏನಾದರೂ ಕಿರಿಕಿರಿ ನೋವು ಹೊಂದಿ ತಾವು ಏನಾದರೂ ವಿಚ್ಛೇದಿತರಾಗಿದ್ದರೆ ಇನ್ನೊಂದು ಮದುವೆ ಆಗೋದಕ್ಕೆ ಇದು ಸೂಕ್ತ ಸಮಯ ಅಲ್ಲ, ಸ್ವಲ್ಪ ಮುಂದೂಡಿ ಅಂತ ತಿಳಿಸ್ತಾ ಇದ್ದೀವಿ. ಅಥವಾ ನಿಮಗೆ ಇನ್ನೂ ವಿಚ್ಛೇದನೆ ಆ ಥರ ಇಲ್ಲ, ವೈವಾಹಿಕ ಸಮಸ್ಯೆ ಬಂದರೆ ಈ ವರ್ಷ ಸಮಯ ಸ್ವಲ್ಪ ಮೀಡಿಯಮ್ ಆಗಿರುವಂಥದ್ದು. ಇದನ್ನು ಈ ಸಮಯ ಹೋಗಲು ಬಿಡಿ ಅಂತ ನಾವು ಅವ್ರಿಗೆ ಸಜೆಷನ್ಸ್ ಕೊಡ್ತಾ ಇದ್ದೀವಿ. ಮುಂದಿನ ವರ್ಷ ಜನವರಿ ನಂತರ ಚೆನ್ನಾಗಿದೆ. ಬುಧ ಮಹಾದಶೆ ನಿಮಗೆ ನಡೀತಾ ಇರೋದ್ರಿಂದ ಬುಧ ಬಂದು ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ವಿಷ್ಣು ದೇವತೆಗೆ ಸಂಬಂಧಪಟ್ಟಂಥ ಒಂದು ಪರಿಹಾರಗಳನ್ನು ಸೂಚಿಸುತ್ತೆ. ಪ್ರತಿನಿತ್ಯ ಅಂದರೆ ಪ್ರತಿ
ಪ್ರತಿ ಬುಧವಾರ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗುವಂಥದ್ದು ಮತ್ತು ವಿಷ್ಣು ಸಹಸ್ರನಾಮ ಜಪ ಮಾಡುವಂಥದ್ದು ಮತ್ತು ವಿಷ್ಣುವಿನ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಒಂದು ಮಂತ್ರ ಬರುತ್ತೆ, ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಹೇಳಿಲ್ಲ ಅಂದರೂ ಓಂ ನಮೋ ಭಗವತೆ ವಾಸುದೇವಾಯ 108 ಬಾರಿ ಈ ಮಂತ್ರವನ್ನು ಜಪ ಮಾಡಿ ಇವರಿಗೆ ಅನುಕೂಲ ಆಗುತ್ತೆ. ಇದೊಂದೇ ಪ್ರಶ್ನೆ ಇದೆನಾ? ಇವ್ರದ್ದು ಇನ್ನೊಂದು ಏನು ಪ್ರಶ್ನೆ ಇದೆ? ಅವರ ನೆಕ್ಸ್ಟ್ ಕೆಲಸದ ಬಗ್ಗೆನೂ ಕೂಡ ಕೆಲಸದ ಬಂದು ನೋಡಿ, ದಶಮಾಧಿಪತಿ ಇಲ್ಲಿ ದಶಮ ಸ್ಥಾನ ಸ್ಥಿತ ಏನಾಗುತ್ತೆ ಅಂದರೆ ಮಂಗಳ ಗ್ರಹ ಇವರಿಗೆ ವ್ಯಯ ಸ್ಥಾನದಲ್ಲಿರುವಂಥದ್ದು. ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ, ಕಿರಿಕಿರಿಗಳು ಜಾಸ್ತಿ. ಅಂದರೆ ನೀವು ಒಂದು ಏನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಾ, ನಿಮ್ಮ ಆಫೀಸಲ್ಲಿ ಆಗಿರ್ಬೋದು, ನಿಮ್ಮ ಬಾಸ್ ಅಂತ ಯಾರಿರ್ತಾರೆ, ಸೊ ಅವರು ನಿಮಗೆ ಆದಷ್ಟು ಸ್ವಲ್ಪ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಕಮ್ಮಿ, ಒತ್ತಡ ಜಾಸ್ತಿ ಹಾಕುವಂಥದ್ದು. ಅಂದರೆ ನಿಮಗೆ ಅಪ್ರಿಸಿಯೇಷನ್ ಇಲ್ಲದೆ ಇರುವಂಥದ್ದು ಈ ನಿಮ್ಮ ಜಾತಕದ ಅನುಸಾರವಾಗಿ ನೋಡ್ತಾ ಬರ್ತೀವಿ ದಿವ್ಯ ಅವರೇ. ಸೊ ಆ ಥರ ವಿಚಾರವಾಗಿ ನೀವು ಇದಕ್ಕೆ ಪರಿಹಾರ ಒಂದೇ ಇರುತ್ತೆ. ಬುಧ ದಶೆಗೆ ಪರಿಹಾರ ಆಲ್ರೆಡಿ ತಿಳಿಸ್ತೆ, ಆ ಪರಿಹಾರ ಮಾಡ್ಕೊಳ್ಳಿ. ಈ ವರ್ಷದ ಆಗಸ್ಟ್ ನಂತರ ನಿಮ್ಮ ದಶಾಭುಕ್ತಿ ಅಂತರ್ದಶ ಚೇಂಜ್ ಆಗೋದ್ರಿಂದ ಈ ಒತ್ತಡದ ನಿರ್ವಹಣೆ ಆಗಿ ಕೆಲಸದಲ್ಲಿ ಸ್ವಲ್ಪ ಇನ್ಕ್ರಿಮೆಂಟ್ ಸಿಗ್ಬೋದು, ಅಥವಾ ನಿಮಗೆ ಚೇಂಜ್ ಆಫ್ ಜಾಬು ಕೂಡ ಆಪ್ಷನ್ಸ್ ಇದೆ. ಅದನ್ನು ಪ್ರಯತ್ನ ಪಡಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ದಿವ್ಯಾ ಅವರು ಸಹ ನೀವು ಪ್ರಶ್ನೆಯನ್ನು ಕೇಳಿದ್ರಿ, ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಕೂಡ ಉತ್ತರವನ್ನು ನೀಡಿದ್ದಾರೆ. ಹಾಗೆ ಅವರು ನೀಡಿರುವಂತಹ ಸಲಹೆ ಸೂಚನೆಗಳೇನಿದೆ ನೀವು ಸಹ ಅದನ್ನು ಫಾಲೋ ಅಪ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸಹ ನಿಮಗೆ ಒಳ್ಳೆಯದಾಗುತ್ತೆ. ಗುರೂಜಿ, ಇದೇ ರೀತಿ ಪ್ರಶ್ನೆಗಳು ಸಹ ಬರ್ತಾ ಇದೆ. ನಾನು ಕೂಡ ನಿಮಗೆ ಪ್ರತಿ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ, ಗುರೂಜಿಯವ್ರ ಜೊತೆ ನೇರವಾಗಿ ನೀವು ಮಾತನಾಡಬೇಕು ಅಂದರೆ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ 081622700004 ಅಥವಾ 5 ಅಥವಾ 6ಗೆ ಕಾಲ್ ಮಾಡಿದ್ರೆ ಅದು ಪ್ರತಿ ಶನಿವಾರ, ವಾರದಲ್ಲಿ ಒಂದು ದಿನ ಪ್ರತಿ ಶನಿವಾರ ಸಹ ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಉತ್ತರವನ್ನು ಕೊಡ್ತಾರೆ. ಹಾಗೆ ನೀವು ನೇರವಾಗಿ ಅವರ ಜೊತೆ ಮಾತನಾಡಬಹುದು. ನಾವು ರಾಶಿಗಳ ಫಲಾಫಲವನ್ನು ನೋಡ್ತಾ ಇದ್ವಿ ಗುರೂಜಿ, ಕರ್ಕಾಟಕ ರಾಶಿವರೆಗೂ ನೋಡಿದ್ವಿ. ಮುಂದುವರೆದು ಮುಂದಿನ ರಾಶಿಯ ಬಗ್ಗೆ ನೋಡೋಣ. ಸಿಂಹ ರಾಶಿ ಇವತ್ತಿನ ಈ ದಿನ ಯಾವ ರೀತಿಯಾಗಿದೆ? ಸಿಂಹ ರಾಶಿಯವರಿಗೆ ಸಕಾರಾತ್ಮಕ ದೃಷ್ಟಿಕೋನ ಮತ್ತು ಆತ್ಮವಿಶ್ವಾಸದಿಂದ ತುಂಬಿದಿರುವಂಥ ದಿನವಾಗಿರುತ್ತೆ. ನಿಮ್ಮ ಸುತ್ತಲಿನ ಜನಗಳು ನಿಮಗೆ ಇವತ್ತು ಪ್ರತಿಕೂಲವಾಗಿ ನಿಮ್ಮ ಅನುಕೂಲ ತಕ್ಕಂಗೆ ನಿಮಗೆ ಸಹಾಯತೆಯನ್ನು ನೀಡುವಂಥದ್ದು. ಯಾವುದೇ ಒತ್ತಡ ಇಲ್ಲ. ಇವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರಸ್ಥರಾಗಿರ್ಬೋದು, ಉದ್ಯೋಗಸ್ಥರಾಗಿರ್ಬೋದು, ಅಥವಾ ತಾವು ಒಬ್ಬರು ಸೇವಾ ವೃತ್ತಿಯಲ್ಲಿರ್ಬೋದು, ಇವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ. ಬೇರೆಯವರಿಂದ ಸಹಾಯ ಪಡ್ಕೊಳ್ಳಿ, ದಿನ ಆರಾಮದಾಯಕವಾಗಿಸಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೇನೆ. ಓಕೆ, ಸಿಂಹ ರಾಶಿಯ ಫಲಾಫಲಗಳನ್ನು ತಿಳಿದುಕೊಂಡ್ವಿ. ಮುಂದುವರೆದು ಕನ್ಯಾ ರಾಶಿಯ ಇವತ್ತಿನ ಭವಿಷ್ಯ ಯಾವ ರೀತಿಯಾಗಿದೆ ನೋಡೋಣ ಗುರೂಜಿ. ನಿಮ್ಮ ಉತ್ತಮ ಸ್ನೇಹಿತರೊಂದಿಗೆ ಇವತ್ತು ಉಚಿತ ಸಮಯವನ್ನು ಆನಂದಿಸಲು ಮತ್ತು ನಿಮ್ಮ ಕಲ್ಪನೆಯನ್ನು ರಚಿಸಬಹುದು, ಮತ್ತು ನಿಮ್ಮ ಪರಿಸ್ಥಿತಿ ನೀವು ಬಯಸಿದಂತೆ ನಿಮ್ಮ ಅಂದ್ಕೊಂಡಿರುವಂಥ ವಿಚಾರದಲ್ಲಿ ಇವತ್ತು ಕನ್ಯಾ ರಾಶಿಯವರ ಒಂದು ದಿನ ಭವಿಷ್ಯವಾಗಿದೆ. ಕನ್ಯಾ ರಾಶಿಯವರೆಗೂ ಕೂಡ ಇವತ್ತು ಅಂದ್ಕೊಂಡಂತಹ ಒಂದು ಸುದಿನವಾಗಿದೆ ಅಂತ ಹೇಳಿ ಗುರೂಜಿಯವರು ಕೂಡ ಹೇಳಿದರು. ಮುಂದುವರೆದು ತುಲಾ ರಾಶಿಯ ಭವಿಷ್ಯದ ಬಗ್ಗೆ ನೋಡೋಣ ಗುರೂಜಿ. ತುಲಾ ರಾಶಿಯವರಿಗೆ ಇಂದು ನಿಮ್ಮ ಜೀವನ ಸಂಗಾತಿಗೆ ಸ್ವಲ್ಪ ಸಮಯ ಕೊಡುವಂಥದ್ದು, ಅವರ ಜೊತೆ ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭಗಳು ಸೃಷ್ಟಿಯಾಗುವಂಥದ್ದು ಇರುವಂಥದ್ದು, ಮತ್ತು ಕುಟುಂಬಕ್ಕೆ ಹೆಚ್ಚು ಸಮಯ ನೀಡುವಂಥದ್ದು. ಇವತ್ತು ಸ್ವಲ್ಪ ಎಮೋಷ್ನಲ್ ಅಂತ ನಾವೇನು ಹೇಳ್ತೀವಿ, ಈ ದಿನ ನಿಮಗೆ ಸ್ವಲ್ಪ ಎಮೋಷ್ನಲ್ ಆಗಿರುತ್ತೆ. ಹೆಚ್ಚು ಸಮಯ ಕುಟುಂಬದೊಂದಿಗೆ ಮತ್ತು ನಿಮ್ಮ ಒಂದು ಜೀವನ ಸಂಗಾತಿಯೊಂದಿಗೆ ಸ್ಪೆಂಡ್ ಮಾಡಿ, ಇದರಿಂದ ನಿಮ್ಮ ಎಮೋಷ್ನಲ್ ಬ್ಯಾಲೆನ್ಸ್ ಆಗುವಂಥದ್ದು ದಿನ ಈ ರೀತಿಯಾಗಿದೆ. ಗುರೂಜಿ, ಮುಂದುವರೆದು ವೃಶ್ಚಿಕ ರಾಶಿಯ ಭವಿಷ್ಯ ಇವತ್ತಿನ ದಿನ ಯಾವ ರೀತಿಯಾಗಿದೆ? ಸೊ ವೃಶ್ಚಿಕ ರಾಶಿಯವರು ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಮೂಡಲ್ಲಿರ್ತಾರೆ. ಏನೋ ಮೋಜಿಗಾಗಿ ಹೊರ ಹೋಗೋದಕ್ಕೆ ಪ್ಲ್ಯಾನ್ ಮಾಡುವಂಥದ್ದು ಮತ್ತು ಸಂತೋಷ ಆನಂದ ದಿನ ಇವತ್ತು ಕೂಡಿರುತ್ತೆ. ಮತ್ತು ನಿಮ್ಮ ಪೋಷಕರು ನಿಮಗೆ ಬೆಂಬಲ ನೀಡುವಂಥದ್ದು, ಅಂದರೆ ನೀವು ಮಾಡಿರುವಂಥ ನಿರ್ಧಾರಗಳಿಗೆ ಬೆಂಬಲ ಸೂಚಿಸುವಂಥದ್ದು ದಿನ ಈ ರೀತಿ ವೃಶ್ಚಿಕ ರಾಶಿಯವರದಾಗಿರುತ್ತೆ. ವೃಶ್ಚಿಕ ರಾಶಿಯ ಭವಿಷ್ಯದ ಬಗ್ಗೆ ತಿಳ್ಕೊಂಡ್ವಿ. ಮುಂದೆ ಧನುರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರೂಜಿ. ಬಿಡುವಿರದ ಕಾರ್ಯಕ್ರಮದ ಹೊರತಾಗಿಯೂ ಕೂಡ ಧನುರಾಶಿಯವರಿಗೆ ಒತ್ತಡರಹಿತವಾಗಿರುವಂಥದ್ದು, ಆರೋಗ್ಯ ಚೆನ್ನಾಗಿರುತ್ತೆ, ಸೃಜನಶೀಲ ಪ್ರತಿಭೆ ತೋರಿಸುವಂಥ ದಿನ ಇವತ್ತು ಧನುರಾಶಿಯವರದ್ದಾಗಿರುತ್ತೆ. ಮತ್ತು ಎಲ್ಲ ವಿಚಾರದಲ್ಲೂ ಕೂಡ ಅನುಕೂಲತೆಗಳು ನಿರ್ಮಾಣ ಇವತ್ತು ಧನುರಾಶಿಯವರಿಗೆ ಆಗುತ್ತೆ. ಎಲ್ಲ ವಿಚಾರದಲ್ಲೂ ಕೂಡ ಇವತ್ತು ಅನುಕೂಲತೆ ಇದೆ. ಧನುರಾಶಿಯವರಿಗೆ ಒಳ್ಳೆಯದಾಗಲಿ. ಮಕರ ರಾಶಿಯ ಈ ದಿನದ ಭವಿಷ್ಯ ಯಾವ ರೀತಿಯಾಗಿದೆ ಗುರೂಜಿ? ಮಕರ ರಾಶಿಯವರಿಗೆ ಸಲಹೆ ಇವತ್ತಿನ ದಿನ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮದಿಂದ ದಿನ ಪ್ರಾರಂಭಿಸಿ ಅಂತ ಹೇಳ್ತೀವಿ. ಇದನ್ನು ಮಾಡುವುದರಿಂದ ಇವತ್ತಿನ ದಿನವಿಡೀ ತಾವು ಶಕ್ತಿ ಹೊಂದಿರ್ತೀರಾ ಮತ್ತು ಯಾವುದೇ ಒತ್ತಡ ಆಗೋದಿಲ್ಲ, ಮತ್ತು ದೈಹಿಕ ನಿತ್ರಾಣ ಕೂಡ ಸ್ವಲ್ಪ ಕಂಡುಬರುತ್ತೆ. ಈ ಒಂದು ಸಲಹೆ ಸೂಚನೆ ಮೇರೆಗೆ ಈ ಒಂದು ಯೋಗ, ಪ್ರಾಣಾಯಾಮ, ಧ್ಯಾನದಿಂದ ನಿಮ್ಮ ದಿನ ಸಕಾರಾತ್ಮಕವಾಗಿ ಇರುತ್ತೆ. ಓಕೆ, ಸೊ ಮುಂದುವರೆದು ಕುಂಭ ರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಹೇಗಿದೆ ಇವತ್ತಿನ ದಿನ, ಅವರಿಗೆ ಯಾವ ರೀತಿಯಾಗಿದೆ ಅಂತ ಹೇಳಿ.
ಕುಂಭರಾಶಿಯವರಿಗೆ ಇವತ್ತು ಸ್ವಲ್ಪ ಏನೋ ಕಾಯಿಲೆ ಅತೃಪ್ತಿಯಿಂದ ಕಾರಣವಾಗ್ಬೋದು, ಕುಟುಂಬದಲ್ಲಿ ಸ್ವಲ್ಪ ಸಂತೋಷ ಕದಡಬಹುದು, ಮತ್ತು ಆ ಸಂತೋಷ ಕದಡಿದರೆ ಪುನಃಸ್ಥಾಪನೆ ಆಗೋಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ನೀವು ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಇವತ್ತಿನ ದಿನ ಕಾಲವಾಗುವಂಥದ್ದು. ಸ್ವಲ್ಪ ಇವತ್ತು ಹೆಚ್ಚು ಆರೋಗ್ಯಕರವಾಗಿರೋದ್ರ ಕಡೆ ಗಮನ ಕೊಡಿ ಅಂತ ತಿಳಿಸ್ತಾ ಇದ್ದೇವೆ. ದ್ವಾದಶ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿಯ ಇವತ್ತಿನ ಬುಧವಾರದ ಭವಿಷ್ಯ ಯಾವ ರೀತಿಯಾಗಿದೆ ಗುರುಜಿ? ಮೀನರಾಶಿಯವರು ಇತರರನ್ನು ಟೀಕಿಸುವ ನಿಮ್ಮ ಅಭ್ಯಾಸದಿಂದ ನಿಮಗೆ ಟೀಕೆಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳಿ. ಯಾವುದೇ ರೀತಿ ಇತರರಿಗೆ ಟೀಕೆ ಬೇಡ. ಹಾಸ್ಯ ಪ್ರಜ್ಞೆಯಿಂದ ಬರುವಂಥ ಕಷ್ಟಗಳನ್ನು ಇವತ್ತು ನೀವು ದೂರ ಮಾಡ್ಕೊಳ್ತೀರ. ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿದುಕೊಂಡ ನಂತರ ನೀವು ಸಹ ಕಾಯ್ತಾ ಇರ್ತೀರಾ ಯಾವ ವಿಚಾರದ ಬಗ್ಗೆ ಅಂದ್ರೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಸಂಖ್ಯೆ 7ರ ಮಹತ್ವ ಮತ್ತೆ ಅದರ ವಿಶೇಷತೆ ಬಗ್ಗೆ ಗುರೂಜಿಗಳು ತಿಳಿಸ್ಕೊಡ್ತಾಳೆ. ಗುರುಜಿಗಳು ನಮ್ಮ ವೀಕ್ಷಕರಲ್ಲಿ ಹೇಳೋದಂದ್ರೆ 7 ಮತ್ತು 16 25. 16 ಅಂದರೆ 1 + 6 7 ಆಗುತ್ತೆ, 2 + 5 7 ಆಗುತ್ತೆ. ಸೊ ನಮ್ಮ ಚಲೇಡಿಯನ್ ನ್ಯೂಮರಾಲಜಿ ಸಿಸ್ಟಮ್ ಪ್ರಕಾರದಲ್ಲಿ 3 ಸಂಖ್ಯೆ ಅಂದರೆ 7, 16, 25 ಕೂಡ 7ಕ್ಕೆ ಸೇರುವಂಥದ್ದು. 7 ಅಂದರೆ ನಮ್ಮ ಒಂದು ತುಂಬ ಜನ 7 ಬೀಳು ಆ ರೀತಿ ಅಂತ ಹೇಳ್ತಾರೆ. ಬಟ್ ಆದರೆ ಆ ಸಂಖ್ಯೆ ಅದು ವಾಡಿಕೆ ಆಗಿರ್ಬೋದು. ಸೊ ಆ ರೀತಿ ಈ ಒಂದು ವಿಚಾರದಲ್ಲಿ ಆಗೋದಿಲ್ಲ. 7 ಅಂದರೆ ಜಗತ್ತನ್ನೇ ರೂಲ್ ಮಾಡುವಂಥ ನಂಬರ್ ಅಂತ ಹೇಳ್ಬೋದು. ತುಂಬ ಜನ ನೋಡಿರ್ತಾರೆ ಜೇಮ್ಸ್ ಬಾಂಡ್ ಅಂತ ಹೇಳ್ತೀವಿ, 007 ಅಂತ ತಗೊಂತೀವಿ. ಮತ್ತು 7 ಬಾಂಡ್ಸ್ ಅಂದರೆ ತುಂಬ ಒಂದು ವಿಶೇಷವಾದ ಪ್ರತಿಭೆ ಇರುತ್ತೆ. ಉದಾಹರಣೆಗೆ ನಮ್ಮ ಭಾರತ ಕ್ರಿಕೆಟ್ ತಂಡದ ಮಾಜಿ ಕ್ಯಾಪ್ಟನ್ ಆದ ಧೋನಿ ಕೂಡ 7 ಬಾರ್ನ್ ಆಗಿದ್ದಾರೆ. ತುಂಬ ಸೆಲೆಬ್ರಿಟೀಸು ನಮಗೆ 7 ಬಾರ್ನಲ್ಲಿ ಸಿಗ್ತಾರೆ. ಆದರೆ 7 ಅಂದರೆ ಕೇತು ರೂಲ್ಡ್ ಒಂದು ನಂಬರ್ ಆಗಿರೋದ್ರಿಂದ ಕೇತು ಬಂದು ಸ್ವಲ್ಪ ಯಾವಾಗಲೂ ಸಂಬಂಧಗಳಲ್ಲಿ ಸ್ವಲ್ಪ ತೊಂದರೆಗಳನ್ನು ಜಾಸ್ತಿ ಕೊಡುವಂಥದ್ದು. ಮತ್ತು ಮದುವೆ ಆಗದೇ ಇರೋರಿಗೆ ಸ್ವಲ್ಪ ನಿಧಾನ ಮದುವೆ 7 ಸಂಖ್ಯೆಯವರಿಗೆ ಆಗ್ತಾ ಬರುತ್ತೆ. ಅದಲ್ದಿರ ಸ್ವಲ್ಪ ಇವರಿಗೆ ವೈವಾಹಿಕ ಜೀವನದಲ್ಲಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅಂದರೆ ವೃತ್ತಿ ಜೀವನದಲ್ಲಿ 7 ಸಂಖ್ಯೆ ತುಂಬ ಅತ್ಯದ್ಭುತವಾಗಿರ್ತೀರಾ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೀರಾ. ಮತ್ತು ಆಧ್ಯಾತ್ಮಿಕ ವಿಚಾರದಲ್ಲಿ ಒಲವು ಜಾಸ್ತಿ. ಆಧ್ಯಾತ್ಮದಲ್ಲಿ ವಿಶೇಷವಾಗಿ 7 ಸಂಖ್ಯೆಯವರು ಸಾಧನೆ ಮಾಡುವವರು, ಆಧ್ಯಾತ್ಮದಲ್ಲಿ ಜಪ ತಪ ಧ್ಯಾನ ಮಾಡುವವರು ಮತ್ತು ಈ ಹರಿಕತೆ ಭಜನೆ ಮತ್ತು ಆಧ್ಯಾತ್ಮ ವಿಚಾರವಾಗಿ ಯಾರು ಪಠನೆ ಮಾಡುವಂಥದ್ದು ಅದ್ರ ಬಗ್ಗೆ ಒಂದು ಬೋಧನೆ ಮಾಡೋದಕ್ಕೆ 7 ನಂಬರ್ ತುಂಬ ಸಪೋರ್ಟ್ ಮಾಡುತ್ತೆ. ಮತ್ತು 7 ನಂಬರ್ ಈಸ್ ಅ ನಂಬರ್ ಆಫ್ ರಿಸರ್ಚ್ ಅಂತ ಹೇಳ್ತೀವಿ. 7 ನಂಬರ್ ಇರೋರಿಗೆ ಸೈಂಟಿಸ್ಟು ಮತ್ತು ರಿಸರ್ಚರ್ಸು ಹೊಸದೇನಾದರೂ ಅನ್ವೇಷಣೆ ಮಾಡೋರಿಗೆ 7 ಸಂಖ್ಯೆ ತುಂಬ ಸಪೋರ್ಟಿವ್. 7 ಯಾರು ಇರ್ತಾರೋ ಅವರು ಈ ಒಂಥರ ಅವರ ಒಂದು ಮೈಂಡ್ಸೆಟ್ ಈ ರೀತಿ ಇರುತ್ತೆ. ಸೊ ಮುಂದೆ ನೋಡೋದಾದರೆ ಇವರಿಗೆ ಆಧ್ಯಾತ್ಮಿಕ ಒಲವು ಜಾಸ್ತಿ ಅಂತ ತಿಳಿಸ್ಕೊಟ್ಟೆ. ಮತ್ತು ಆಧ್ಯಾತ್ಮಿಕ ಗುರುಗಳು ಅಂದರೆ ಜೀವನದಲ್ಲಿ ಬದಲಾವಣೆ, ಬಹುಮುಖ್ಯವಾಗಿ ಬದಲಾವಣೆ ಅಂದರೆ ಎಷ್ಟೋ ದೊಡ್ಡ ವಿಚಾರದಲ್ಲಿ ಒಳ್ಳೆ ಕಾಲೇಜಸಲ್ಲಿ ಓದಿರ್ತಾರೆ, ಅವ್ರು ಏನೋ ಒಂದು ಜೀವನ ನಡೀತಿರುತ್ತೆ, ಅವರು ಸಡನ್ನಾಗಿ ಏನೋ ಒಂದು ನಾಗಸಾಧುಗಳಾಗುವಂಥದ್ದು ಮತ್ತು ಆಧ್ಯಾತ್ಮಿಕದ ಕಡೆ ಇದು ಮಾಡುವಂಥದ್ದು. ಒಳ್ಳೆಯ ಒಂದು ಅಧಿಕಾರಿ ಆಗಿರ್ತಾರೆ, ಅವರು ಸಡನ್ನಾಗಿ ಅಧಿಕಾರವನ್ನು ತ್ಯಜಿಸಿ ಅಥವಾ ಅಧಿಕಾರ ನಡೆಸ್ತಾ ಇರ್ತಾರೆ, ಅದರ ಜೊತೆಯಲ್ಲಿ ಸನ್ಯಾಸತ್ವವನ್ನು ತ್ಯಜಿಸಿ ಸಂಸಾರಿಕವನ್ನು ತ್ಯಜಿಸಿ ಸನ್ಯಾಸತ್ವ ಆಗುವಂಥದ್ದು ನಾವು 7 ಸಂಖ್ಯೆಯಲ್ಲಿ ನೋಡ್ತಾ ಬರ್ತೀವಿ. ಅಂದರೆ ಇವ್ರದ್ದು ಸನ್ಯಾಸಿಗಳ ಒಂದು ಜಾತಕ ಅಂತ ಹೇಳ್ತೀವಿ. ಅಂದರೆ ಸನ್ಯಾಸಿ ಅಂತಂದರೆ ಕಾವಿ ಬಟ್ಟೆ ಹಾಕ್ತವ್ರಷ್ಟೇ ಸನ್ಯಾಸತ್ವ ಅಂತ ಹೇಳೋಕ್ಕಾಗಲ್ಲ. ಸನ್ಯಾಸತ್ವ ಅಂದರೆ ನಮ್ಮ ಒಂದು ಎಲ್ಲ ನಮ್ಮ ಮಾನಸಿಕ ಕಾಮನೆಗಳು ಮತ್ತು ನಮ್ಮ ಭೋಗ ಸುಖದ ಜೀವನದ ಆಸಕ್ತಿ ಕಮ್ಮಿ ಮಾಡಿಕೊಂಡು ಸನ್ಯಾಸತ್ವದ ಕಡೆ ಅಂದರೆ ತಮಗೇನು ಬೇಡ ವೈರಾಗ್ಯ ಕೂಡ ಸನ್ಯಾಸತ್ವದ ಕಡೆನೇ ಸೂಚಿಸುತ್ತೆ. 7, 16, 25ರಲ್ಲಿ ಇದು ಸ್ವಲ್ಪ ಜಾಸ್ತಿ ಅವಕಾಶಗಳು ಇರುತ್ತೆ. ಸೊ ಇವರಿಗೆ 7ಗೆ ಆಲ್ಮೋಸ್ಟ್ ಫ್ರೆಂಡ್ಲಿ ನಂಬರ್ 7 ಫಸ್ಟು 7 ನಂಬರೇ ಚೆನ್ನಾಗಿರುತ್ತೆ. ಅದ್ರ ಜೊತೆ 2 ತುಂಬ ಫ್ರೆಂಡ್ಲಿ ನಂಬರ್ ಆಗಿರುತ್ತೆ. ಇವರ ಒಂದು ವೆಹಿಕಲ್ ನಂಬರ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಅಥವಾ ಒಂದು ಫ್ಲ್ಯಾಟ್ ನಂಬರ್ ಆಗಿರ್ಬೋದು, ಎಂಡಿಂಗ್ ವಿತ್ 7 ಆರ್ ಟೋಟಲ್ 7 ಬಂದರೆ 2222 ಅಥವಾ 7777 ಬಂದಾಗ ಇವರಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತಮ್ಮ. ಸೊ ಅದ್ರ ಜೊತೆಯಲ್ಲಿ ವರ್ಣಗಳು ಅಂತ ನೀವು ಕೇಳಿದಾಗ ತುಂಬ ಒಳ್ಳೆ ವರ್ಣ ಬಿಳಿ ವರ್ಣ. ಯಾಕಂದರೆ ಆಧ್ಯಾತ್ಮಿಕ ಮತ್ತು ಶಾಂತಿ ಸೂಚಕ ವರ್ಣನೇ ಬಿಳಿ ವರ್ಣ ಅಂತ ಹೇಳ್ತೀವಿ. ಮತ್ತು ಕೇತು ಸಂಖ್ಯೆ ಬಂದು ಕಪ್ಪು ವರ್ಣ, ಅದು ಕೂಡ ಬಿಳಿ ಮತ್ತು ಕಪ್ಪು ಕಾಂಬಿನೇಷನ್ಸ್ ತುಂಬ ಒಳ್ಳೆಯದಾಗಿರುತ್ತೆ. ಆದರೂ ಹೆಚ್ಚು ಬಿಳಿ ವರ್ಣಗಳು ಇವರಿಗೆ ತುಂಬ ಎಕ್ಸಲೆಂಟ್ ಆಗಿರುವಂಥ ಕಾಂಬಿನೇಷನ್ ಆಗಿರುತ್ತಮ್ಮ. ಓಕೆ ಗುರುಜಿ, ಈಗ ಇನ್ನೊಂದು ಪ್ರಶ್ನೆಗಳನ್ನು ಕಳಿಸಿದ್ದಾರೆ. ಸೊ ಇವರು ಹೆಸರು ಬೇಡ ಅಂತ ಹೇಳ್ತಾ ಇದ್ದಾರೆ, ಅವರ ಡೇಟ್ ಆಫ್ ಬರ್ತ್ ಮಾತ್ರ ಹೇಳಿದ್ದಾರೆ. ತಿಳಿಸಿ. 14/3/94, ಸ್ಥಳ ಬಂದು ತುಮಕೂರು ಡಿಸ್ಟ್ರಿಕ್ಕು, ಗುಬ್ಬಿ ತಾಲೂಕು. ಸೊ ಇವರ ಪ್ರಶ್ನೆ ಇವರ ಕೆಲಸ ಹಾಗೆ ಅವರ ಮುಂದಿನ ಜೀವನ ಹೇಗಿರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇವರ ಒಂದು ಜನ್ಮ ಸಮಯ ತಿಳಿಸ್ಕೊಡಿ. ಜನ್ಮ ಸಮಯ ಬಂದು ಸಂಜೆ 6 ಗಂಟೆಗೆ, ಮಂಡೇ.
ಸೋಮವಾರ. ಓಕೆ. ಸೊ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಇದು ಸೋಮವಾರ ಹುಟ್ಟಿರುವಂಥದ್ದು ಮೀನರಾಶಿ ರೇವತಿ ನಕ್ಷತ್ರವಾಗಿರುತ್ತೆ ಇವರ ಜಾತಕದ ವಿಚಾರವಾಗಿ. ಸಿಂಹ ಲಗ್ನದ ಜಾತಕ. ಈಗ ದಶಾಭುಕ್ತಿ ನಡೀತಾ ಇರುವಂಥದ್ದು ಶುಕ್ರದಶೆ ಮತ್ತು ಬುಧ ಭುಕ್ತಿ. ಯಾವ ವಿಚಾರವಾಗಿ ಇವರು ಪ್ರಶ್ನೆ ಇದೆ? ಅವರ ಮುಂದಿನ ಜೀವನ ಹೇಗಿರುತ್ತೆ, ಜೊತೆಗೆ ಕೆಲಸದ ವಿಚಾರ. ಮುಂದಿನ ಜೀವನ ಅಂದರೆ ನೋಡಿ, ಭಾಗ್ಯಸ್ಥಾನಕ್ಕೆ 9ನೇ ಮನೆ ಅಂತಂದರೆ ಫ್ಯೂಚರ್ ಲೈಫ್ ಅಂತ ಹೇಳ್ತೀವಿ. ಇಲ್ಲಿ ಭಾಗ್ಯಸ್ಥಾನದ ಅಧಿಪತಿ ಮಂಗಳ ಗ್ರಹ ಇವರ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಇರುವಂಥದ್ದು. ಸೊ ಮದುವೆ ವೈವಾಹಿಕ ಜೀವನದಲ್ಲಿ ತೊಂದರೆ ಇದ್ದರೆ ಅದನ್ನು ದಾಟಿ ಇವರು ಒಂದು ಕೆಲಸದ ಕಡೆ ಗಮನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅಂತರ್ದಶ ನೋಡಬೇಕಾದಾಗ ಶುಕ್ರದಶೆ ಈಗ ಅವರಿಗೆ ನಡೀತಾ ಇರುವಂಥದ್ದು. ಅದರಲ್ಲಿ ಅಂತರ್ದಶೆ ಬುಧ ಅಂತರ್ದಶೆ ಏಪ್ರಿಲ್ 2024ರಿಂದ ಇವರಿಗೆ ಸಪ್ತಮದಲ್ಲಿ ಬುಧ ಇರೋದ್ರಿಂದ ಸೊ ಒಳ್ಳೆಯ ಕೆಲಸಗಳಲ್ಲಿ ನಡೀತಾ ಇರುತ್ತೆ. ಆದರೆ ಕೆಲಸದಲ್ಲಿ ಬುಧನ ಜೊತೆ ಶನಿ ಮತ್ತು ಮಂಗಳ ಇರೋದ್ರಿಂದ ಕೆಲಸದಲ್ಲಿ ಒತ್ತಡ ಜಾಸ್ತಿ, ಮತ್ತು ಸ್ವಲ್ಪ ರೆಕಗ್ನೇಷನ್ ನಿಧಾನ ಅಂತ ಹೇಳ್ತೀವಿ. ಮತ್ತು ದಶಮದಲ್ಲಿ ಕೇತು ಇರೋದ್ರಿಂದ ಹಂತ ಹಂತವಾಗಿ ಜೀವನದಲ್ಲಿ ಇವರಿಗೆ ಮೇಲ್ ಬರಬೇಕು ಅಂತ ನಾವು ಸೂಚಿಸ್ತಾ ಹೋಗ್ತೀವಿ. ಸೊ ಈ ವಿಚಾರದಲ್ಲಿ ಈ ರೀತಿ ಅವರ ಕೆಲಸ ಕಾರ್ಯಗಳಲ್ಲಿ ಇರುತ್ತೆ. ಮತ್ತು ಫ್ಯೂಚರ್ ಅಂತ ನೋಡಿದಾಗ 9ನೇ ಅಧಿಪತಿ ಮಂಗಳ ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಆದಷ್ಟು ವೈವಾಹಿಕ ಜೀವನದಲ್ಲಿ ತೊಂದರೆ ಇದ್ದರೆ ಅವರು ಮುಂದುವರೆದು ಬೇರೆ ಇನ್ನೊಂದು ಮದುವೆ ಕಡೆ ಅವರಿಗೆ ಯಾವಾಗ ಸೂಕ್ತವಾದ ಸಮಯ ಅನಿಸುತ್ತೆ, ಈ ಒಂದು ಜಾತಕರು ಯಾರು ಕೇಳಿದ್ದಾರೆ ಆ ರೀತಿ ಅವರು ಪ್ರಯತ್ನ ಪಟ್ಟಾಗ ಮದುವೆ ಅಂತ ಇವರಿಗೆ ಜೀವನದಲ್ಲಿ ಇದ್ದಾಗ ಸೊ ಅವರ ಒಂದು ಕೆಲಸಕ್ಕೆ ಅನುಕೂಲತೆಗಳು ಸಪೋರ್ಟ್ ಇವರ ಲೈಫ್ ಪಾರ್ಟ್ನರಿಂದ ಸಿಗುತ್ತೆ. ಸೊ ಇವರ ಜಾತಕಕ್ಕೆ ಒಂದು ಯೋಗಕಾರಕ ಗ್ರಹ ಶುಕ್ರನ ಒಂದು ದಶೆ ನಡೀತಾ ಇರೋದ್ರಿಂದ ಶುಕ್ರನಿಗೆ ನಾವು ಮಹಾಲಕ್ಷ್ಮಿ ಅಂತ ಹೇಳ್ತೀವಿ. ಮತ್ತು ಶುಕ್ರ ಗ್ರಹಕ್ಕೆ ಕೂಡ ಆರಾಧನೆ ಮಾಡ್ಬೋದು. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಮತ್ತು ಶುಕ್ರನ ಮಂತ್ರ ಯಥೇಚ್ಛವಾಗಿ ಓಂ ಶುಂ ಶುಕ್ರಾಯ ನಮಃ ಅಂತ 108 ಬಾರಿ ಜಪ ಮಾಡೋದ್ರಿಂದ ಇದರಿಂದನೂ ಕೂಡ ಅವರಿಗೆ ಅನುಕೂಲತೆಗಳು ಹೆಚ್ಚಾಗುತ್ತೆ. ಆದಷ್ಟು ಇವರಿಗೆ ಕೆಲಸ ಕಾರ್ಯಗಳಲ್ಲಿ ಏನೇ ಕೆಲಸ ಶುಭ ಕಾರ್ಯಗಳು ಮಾಡಬೇಕಂದ್ರೆ ಪ್ರತಿ ಶುಕ್ರವಾರದಿಂದ ಪ್ರಾರಂಭ ಮಾಡಿದ್ರೆ, ಶುಕ್ರವಾರದತ್ತು ಏನಾದರೂ ಇದು ಮಾಡಿದ್ರೆ ಇವರಿಗೆ ತುಂಬ ಒಳ್ಳೆಯದಾಗುತ್ತೆ ಕೆಲಸದಲ್ಲಿ. ಗುರೂಜಿ, ಈಗ ಅವರು ಸರ್ಕಾರಿ ಉದ್ಯೋಗಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ತುಂಬ ಹತ್ತಿರಕ್ಕೆ ಬಂದು ಅದು ಕೂಡ ತಪ್ಪೋಗ್ತಾ ಇರೋವಂಥದ್ದು. ಅವರಿಗೆ ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲೇ ಇದ್ದಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅದು ಆಗುತ್ತಾ ಇಲ್ವಾ ಅಂತ ಹೇಳಿ ನೋಡಿ. ಸರ್ಕಾರಿ ಉದ್ಯೋಗ ವಿಚಾರವಾಗಿ ನಾವು ಸೂರ್ಯ ಗ್ರಹಕ್ಕೆ ನೋಡ್ತೀವಿ. ಸೂರ್ಯ ಗ್ರಹ ಸರ್ಕಾರಿ ಉದ್ಯೋಗಕ್ಕೆ ಕಾರಕ ಗ್ರಹ ಅಂತ ಹೇಳ್ತೀವಿ. ಮತ್ತು ಶನಿ ಗ್ರಹ ಕೂಡ ಸರ್ಕಾರಿ ಉದ್ಯೋಗಕ್ಕೆ ಸಹಾಯ ಕೊಡುತ್ತೆ. ಎರಡೂ ಸೂರ್ಯ ಮತ್ತು ಶನಿ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದ ಚಾನ್ಸಸ್ ಇದೆ. ಬಟ್ ಆದರೆ ಅವರಿಗೆ ಆ ದಶಾಭುಕ್ತಿಗಳು ಬರಬೇಕು. 2021ರಿಂದ 2024ರಲ್ಲಿ ನೀವು ಈ ಒಂದು ಜಾತಕದ ವಿಚಾರವಾಗಿ ಚಾನ್ಸಸ್ ಇತ್ತು. ಮುಂಬರುವ ದಿನಗಳಲ್ಲಿ ಚಾನ್ಸಸ್ ಸ್ವಲ್ಪ ಕಮ್ಮಿ ಇದೆ. ಆದರೂ ಅದಕ್ಕೆ ಸ್ವಲ್ಪ ಸೂರ್ಯನ ಬಲ ಹೆಚ್ಚುಪಡಿಸಿ ಒಂದು ಬಲಗೈ ಉಂಗುರದ ಬೆರಳಲ್ಲಿ ಮಾಣಿಕ್ಯ ಅಂತ ಬರುತ್ತೆ, ಆ ವಿಚಾರವಾಗಿ ರೂಬಿ ಅಂತ ಜಮ್ಸ್ಟೋನ್ ಬರುತ್ತೆ. ಸೊ ಅದನ್ನು ಹಾಕ್ಕೊಳ್ಳಿ ಇವರು ಬಲಗೈ ಉಂಗುರದ ಬೆರಳಲ್ಲಿ ಭಾನುವಾರದೊತ್ತು ಬೆಳಗಿನ ಜಾವದಲ್ಲಿ. ಸೊ ಈ ರೀತಿ ಪ್ರಯತ್ನ ಪಟ್ಟರೆ ಚಾನ್ಸಸ್ ಇದೆ. ಆದರೆ ಕನ್ಫರ್ಮೇಷನ್ನು ಈ ಜಾತಕದಲ್ಲಿ ಕಾಣಿಸ್ತಾ ಇಲ್ಲ. ಓಕೆ. ಸೊ ಈ ಪ್ರಶ್ನೆಯನ್ನ ಕಳಿಸಿರೋರಿಗೆ ಉತ್ತರ ಕೂಡ ಸಿಕ್ಕಿರುತ್ತೆ. ಗುರೂಜಿಗಳು ಏನ್ ಹೇಳಿದ್ರು ಅದನ್ನ ಕೂಡ ನೀವು ಅನುಸರಿಸಿ ಖಂಡಿತವಾಗ್ಲೂ ಕೆಲಸಗಳಾಗುತ್ತೆ. ಗುರೂಜಿ, ಮುಂದುವರೆದು ಸಂಖ್ಯೆ 7ರ ಮಹತ್ವವನ್ನು ತಿಳಿದುಕೊಂಡ್ವಿ. ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ 8ರ ಮಹತ್ವ ಹಾಗೆ ಅದರ ವಿಶೇಷತೆ ಯಾವ ರೀತಿಯಾಗಿದೆ? ನೋಡಿ ಅಮ್ಮ, 8 ಅಂದರೆ ತುಂಬ ವಿಶೇಷವಾದ ನಂಬರ್. 8 ನಂಬರ್ ಅಂತಂದರೆ ಇನ್ಫಿನಿಟಿ ಅಂತ ಹೇಳ್ತೀವಿ, ಅಂದರೆ ಎಂಡೇ ಆಗೋದಿಲ್ಲ. ಆ ರೀತಿ ಸಂಖ್ಯೆಯ ರಚನೆ ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಮತ್ತು ಇದರ ಒಂದು 8ರ ಒಂದು ಅಧಿಪತಿ ಶನಿಗ್ರಹ ಅಂತ ಹೇಳ್ತೀವಿ. ಅಂದರೆ ದ ಪ್ಲಾನೆಟ್ ಸ್ಯಾಟರ್ನ್ ಈಸ್ ರೂಲಿಂಗ್ ದಿಸ್ ನಂಬರ್ ಅಂತ. ಶನಿ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು. ಶನಿ ಮಹಾತ್ಮರ ಈ ಒಂದು ಸಂಖ್ಯೆ ಅಂತ ಹೇಳ್ತೀವಿ. ಇವರು ತುಂಬ ಒಂದು ಒಳ್ಳೆಯ ಎಕ್ಸಾಂಪಲ್ಲು. ಏನಂತಂದರೆ 8, 17, 26 ಅಂತ ಹೇಳ್ತೀವಿ. 8 ಸಂಖ್ಯೆ ಮತ್ತು 17ರಲ್ಲಿ 1+7 is 8 ಮತ್ತು 2+6 is 8 ಅಂತ ಹೇಳ್ತೀವಿ. ಇದಕ್ಕೆ ಒಂದು ತುಂಬ ದೊಡ್ಡ ಉದಾಹರಣೆ ಅಂತಂದರೆ ನಮ್ಮ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವ್ರದ್ದು 17 ಸಂಖ್ಯೆ ಅವ್ರ ಬಾರ್ನು. ಸೊ ಎಂಥ ತುಂಬ. ಮತ್ತು ಇನ್ನೊಬ್ಬರು ತುಂಬ ಜಗತ್ತಲ್ಲಿ ಈಗ ತುಂಬ ಏನೋ ಸ್ಪೇಸ್ ಮಿಷನ್ಸು ಅದೆಲ್ಲ ನಡೀತಾ ಇದೆಯಲ್ಲ, ಎಲಾನ್ ಮಸ್ಕ್ ಅವರು ಕೂಡ ಒಂದು 8 ನಂಬರ್ ಬಾರ್ನ್ ಅಂತ ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಮತ್ತು ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಖ್ಯಾತಿ ಹೊಂದಿರುವಂಥ ನಟ ಯಶ್ ಅವ್ರದ್ದು ಕೂಡ 8 ನಂಬರ್ ಅಂತ ಹೇಳ್ತೀವಿ. ಸೊ ಇವರಿಗೆ ಈ 8 ನಂಬರ್ ಅನ್ನೋದು ಬೇಗ ಸಕ್ಸಸ್ ಕೊಡೋದಿಲ್ಲಮ್ಮ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ಟ್ರಗಲ್ಸ್ ಜಾಸ್ತಿ ಇರುತ್ತೆ. ಹೇಗೆ ಸ್ಟ್ರಗಲ್ಸ್ನ ಅವರು ನೋಡಿ, ಮಧ್ಯಭಾಗದಲ್ಲಿ ಜೀವನದ ಒಂದು ಮಧ್ಯಭಾಗ ಅಂದರೆ 36-38 ವರ್ಷದವರೆಗೂ ನಿಧಾನ ಇರುತ್ತೆ ಇವ್ರ ಲೈಫು. 36 ವರ್ಷಕ್ಕೆ ಶನಿಗೆ ಒಂದು ಮೆಚುರಿಟಿ ಅಂತ ಬರುವಂಥ ವಯಸ್ಸಾಗಿರುವಂಥದ್ದು 8 ನಂಬರು. ಸೊ ಇವರಿಗೆ ನಿಧಾನವಾಗಿ ಸಕ್ಸಸ್ ಬಂದರೂ ಕೂಡ ಸ್ಟೇಬಲ್ ಆಗಿರುತ್ತೆ. ಕೆಲವೊಬ್ಬರಿಗೆ ನೋಡಿ ರಾತ್ರೋರಾತ್ರಿ ಸಕ್ಸಸ್ ಆಗಿರ್ತಾರೆ. ವಿಜಯ ಮಲ್ಯ ಆಗಿರ್ಬೋದು. ಕೆಲವೊಬ್ಬರು ಇದ್ರ ವಿಚಾರದಲ್ಲಿ ಹೇಳೋದಾದರೆ, ನಾವು ಯಾರಿಗೆ ನಿಂದನೆ ಮಾಡೋಕ್ಕೆ ಹೇಳ್ತಿಲ್ಲ, ನಮ್ಮ ವೀಕ್ಷಕರಿಗೆ ಅದರ ಮಹತ್ವ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಇಲ್ಲೇನಾಗುತ್ತೆ, ಆ ಸಂಖ್ಯೆಯವರಿಗೆ ತುಂಬ ಸಕ್ಸಸ್ ಆಗಿರ್ತಾರೆ.
ಅದು ಅವರು ಎಷ್ಟು ಸಕ್ಸಸ್ ಬೇಗ ಹೊಂದಿರ್ತಾರೋ ಅದೇ ರೀತಿ ಸಕ್ಸಸ್ಸಿಂದ ಕೆಳಗಡೆ ಇಳಿಯೋಂಥ ವಿಚಾರ ಕೂಡ ಆಗಿರುತ್ತೆ. ಬಟ್ 8, 17, 26ರಲ್ಲಿ ಸಕ್ಸಸ್ ನಿಧಾನವಾಗಿ ಸಿಕ್ಕರೂ ಕೂಡ ನಿಮ್ಮಲ್ಲಿ ನಿಮ್ಮ ಸಕ್ಸಸ್ಸಿಗೆ ಸ್ಥಿರತೆ ಇರುತ್ತೆ. ಅಂದರೆ ಶನಿ ಕೊಟ್ಟರೆ ತುಂಬ ಕೊಡ್ತಾರಂತೆ, ಅಂದರೆ ಯಾವತ್ತು ಕಸ್ಕೊಳ್ಳುವಂಥ ಪ್ರಮೇಯನೇ ಇಲ್ಲ ಶನಿ ಮಹಾತ್ಮರು. ಸೊ ಆ ರೀತಿ 8, 17, 26ಗೆ ತುಂಬ ಸಕ್ಸಸ್ ಸಿಗುವಂಥದ್ದು. ಇವರು ತುಂಬ ದಾನ ಧರ್ಮಗಳನ್ನು ಮಾಡುವಂಥದ್ದು, ಮತ್ತು ಇವರ ಒಂದು ಚಾರಿಟಿ ಅಂತ ನಾವೇನು ಹೇಳ್ತೀವಿ ಆ ಒಂದು ವಿಚಾರದಲ್ಲಿ ಕೂಡ ಚೆನ್ನಾಗಿರುತ್ತೆ. ಇವರು ಏನಾದರೂ ಜೀವನದಲ್ಲಿ ಸಕ್ಸಸ್, ನೀವು 8 ನಂಬರ್ ಅವ್ರು ಸಕ್ಸಸ್ ಬೇಕು ಅಂದರೆ ಇದಕ್ಕೆ ಏನೋ ಒಂದೇ ಕೀವರ್ಡ್ ಅಂದರೆ ನೀವು ಕಷ್ಟಪಡಬೇಕು. ಶ್ರಮ ಇಲ್ಲದೆ ನಿಮಗೆ ಜೀವನದಲ್ಲಿ ಸಕ್ಸಸ್ ಇರೋದಿಲ್ಲ. ಈ ಎಲ್ಲ ವ್ಯಕ್ತಿಗಳ ನಾವು ಉದಾಹರಣೆಗೆ ಕೊಟ್ವಲ್ಲ, ಅವರೆಲ್ಲ ಶ್ರಮಪಟ್ಟೆ ಮೇಲೆ ಬಂದಿರುವಂಥವ್ರು. ಸೊ ಆ ರೀತಿ ಅಂತ ಹೇಳ್ತೀವಿ. ಇವರಿಗೆ ರಾಜಯೋಗ ಪ್ರಾರಂಭ ಆಗೋದೇ 36 ವರ್ಷದ ನಂತರ, 8 ಸಂಖ್ಯೆಯಲ್ಲಿ ಹುಟ್ಟಿದವರು, 8, 17, 26ರಲ್ಲಿ. ಸೊ ಈ ರೀತಿ 8ರ ಒಂದು ವಿಶೇಷವಾಗಿದೆ. ಇದಕ್ಕೆ ಶುಭ ಅಂತ ಹೇಳಿ ಸಂಖ್ಯೆಗಳನ್ನ ತಗೊಂಡ್ರೆ ಯಾವ ಸಂಖ್ಯೆಗಳು ಅಂತ ನೋಡಿ, ಶುಭ ಅಂದರೆ ಮೊದಲು ನಿಮ್ದು 8 ಸಂಖ್ಯೆ ಆಗಿರೋದ್ರಿಂದ ಹುಟ್ಟಿರೋ ಸಂಖ್ಯೆ 8 ಅಂತಿರೋದ್ರಿಂದ 8, 8, 8, 8 ಲಾಸ್ಟಲ್ಲಿ 8888 ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅದು ನಂಬರ್ನ ಕೂಡಿಸಿದಾಗ ಮೊಬೈಲ್ ನಂಬರ್, ವೆಹಿಕಲ್ ನಂಬರ್, ಫ್ಲ್ಯಾಟ್ ನಂಬರ್ ಕೂಡಿಸಿದಾಗ ಕೂಡ 8 ಬರಬೇಕು ಅಂತ ಹೇಳ್ತೀವಿ. 8ಗೆ ಅತ್ಯಂತ ಮಿತ್ರ ಗ್ರಹ, ಅಂದರೆ 8ಕ್ಕೆ ಆ ಸಂಖ್ಯೆ ತುಂಬ ಒಳ್ಳೆಯ ಗ್ರಹ ಅಂತ ಹೇಳ್ತೀವಿ ಶುಕ್ರನ ಒಂದು ಸಂಖ್ಯೆ 6 ಆಗಿರುತ್ತೆ, 6666 ಆಗಿರ್ಬೋದು. ಮತ್ತು 8ಕ್ಕೆ ತುಂಬ ಮಿತ್ರವಾದ ಗ್ರಹ ಬೇರೆ ಬುಧ ಕೂಡ ಮಿತ್ರ ಗ್ರಹ ಅಂತ ಹೇಳ್ತೀವಿ, 5555 ಈ ರೀತಿ ಮಾಡ್ಬೋದು. ಈ ರೀತಿ ಒಂದು ಕಾರ್ ನಂಬರು, ವೆಹಿಕಲ್ ನಂಬರು, ಮೊಬೈಲ್ ನಂಬರು ತೊಗೊಂಡಾಗ ತುಂಬ ಸಕ್ಸಸ್ ಸಿಗುವಂಥದ್ದು ನಾವು ನೋಡ್ತಾ ಇರ್ತೀವಿ. ಇವರಿಗೆ ವರ್ಣಗಳು ಅಂತ ಹೇಳಿ ಬಂದಾಗ ತುಂಬಾ ಒಪ್ಪುವಂತಹ ವರ್ಣಗಳು ಅಥವಾ ಬಣ್ಣಗಳು ಯಾವ್ದ್ಯಾವ್ದು? ನೋಡಿ, ಶನೇಶ್ವರನ ಬಣ್ಣ ಅಂತ ತುಂಬ ಜನ ಕಪ್ಪು ಅನ್ಕೊತಾರೆ, ಅದು ತುಂಬ ತಪ್ಪು. ಶನೇಶ್ವರ ಗ್ರಹನ ಒಂದು ವಿಶೇಷವಾದ ಬಣ್ಣ ನೀಲಿ ಅಂತ ಹೇಳ್ತೀವಿ. ಶೇಡ್ಸ್ ಆಫ್ ಬ್ಲೂ ಯಾವ್ದಾರ ಇರ್ಬೋದು, ಸ್ಕೈ ಬ್ಲೂ ಇರ್ಬೋದು, ಡಾರ್ಕ್ ಬ್ಲೂ ಇರ್ಬೋದು, ಆ ರೀತಿ ಶೇಡ್ಸ್ ಆಫ್ ಬ್ಲೂ ಈಸ್ ಗುಡ್ ಫಾರ್ ದೆಮ್ ಅಂತ ಹೇಳ್ತೀವಿ. ಆಮೇಲೆ ಕಪ್ಪು ಬಣ್ಣನ ಆದಷ್ಟು ಇವರಿಗೆ ಅಟ್ರಾಕ್ಟ್ ಆಗುತ್ತೆ, ಆದರೆ ಇವರು ಅಟ್ರಾಕ್ಟ್ ಆದರೂ ಕೂಡ ಕಪ್ಪು ಬಣ್ಣನ ಅವಾಯ್ಡ್ ಮಾಡಿ ಅಂತ ನಮ್ಮ ವೀಕ್ಷಕರಲ್ಲ ಅಂತ ತಿಳಿಸ್ತಾ ಇದ್ದೀನಿ. ಯಾವ ರೀತಿ ಅಂದರೆ ಕಪ್ಪು ಬಣ್ಣ ಅಷ್ಟೊಂದು ಶ್ರೇಯಸ್ಕರ ಅಲ್ಲ, ಸ್ವಲ್ಪ ಕಿರಿಕಿರಿಗಳು ಆಗುವಂಥದ್ದು. ಆ ಬ್ಲ್ಯಾಕನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಂತ ಈ ಒಂದು 8 ಬಾರ್ನವರಿಗೆ ನಾನು ತಿಳಿಸ್ತಾ ಇದ್ದೀನಿ. ಉಳಿದಿರೋ ಶುಭ ವರ್ಣ ಬಿಳಿ ಮತ್ತು ನೀಲಿ ವರ್ಣ ಶುಭ ವರ್ಣವಾಗಿದೆ. ಓಕೆ ಗುರೂಜಿ, ಈಗ ಸಂಖ್ಯೆ 9ರ ವಿಶೇಷತೆಗಳು ಮತ್ತೆ ಅದರ ಮಹತ್ವವನ್ನ ಕೂಡ ತಿಳಿದುಕೊಳ್ಳೋಣ. ಸೊ 9 ಒಂದು ನಿಮಗೆ ಆ ಸಂಖ್ಯೆ ರಚನೆ ನೋಡಿ, ಮೇಲ್ಗಡೆಯಿಂದ 9 ಅಂತಂದಾಗ ತುಂಬ ಫ್ಯಾಟಿ ನಂಬರ್ಸ್ 9 ಈ ಥರ ಇರುತ್ತೆ, ಕೆಳಗಡೆ ತುಂಬ ಡೌನ್ ಆಗಿರುತ್ತೆ, ಕರ್ವ್ ಆಗಿರುತ್ತೆ. ಮತ್ತು 27 ಕೂಡ 2 + 7 9 ಅಂತ ಹೇಳ್ತೀವಿ. ಸೊ ಈ ವಿಚಾರದಲ್ಲಿ ನೋಡೋದಾದರೆ ವಿಶೇಷವಾಗಿ ಕೆಲವೊಂದು ಸೆಲೆಬ್ರಿಟೀಸ್ ಆದ ಸಲ್ಮಾನ್ ಖಾನ್ ಆಗಿರ್ಬೋದು, BS ಯಡಿಯೂರಪ್ಪನವರಾಗಿರ್ಬೋದು, 9 ನಂಬರ್ ಅಂದರೆ ಇವರು ಬೇಗ ಹಾರ್ಟ್ ಟೆಂಪರ್, ಅಂದರೆ ಬೇಗ ಕೋಪ ಮಾಡ್ಕೊಳ್ಳುವಂಥದ್ದು ಜಾಸ್ತಿ. ಆಮೇಲೆ ಇವರಲ್ಲಿ ಬಾಡಿ ಹೀಟ್ ಜಾಸ್ತಿ ಅಂತ ಹೇಳ್ತೀವಿ. ಟೋಟಲ್ ನಂಬರು ಡೇಟ್ ಆಫ್ ಬರ್ತ್ 9 ಮತ್ತು 27 ಬಂದಾಗ ಇದು ಒಳ್ಳೆಯದಾಗಿರುತ್ತೆ. ಇವರ ಶುಭ ಸಂಖ್ಯೆ ಅಂತಂದಾಗ 9999 ಒಳ್ಳೆಯದು, ಅದರ ಜೊತೆ 3333 ಕೂಡ ಒಳ್ಳೆಯದಾಗಿರುತ್ತೆ. ಶುಭ ವರ್ಣ ಅಂತ ಹೇಳ್ತೀವಿ ಕೆಂಪು ಮತ್ತು ಹಳದಿ ವರ್ಣ ಇವರಿಗೆ ತುಂಬ ಶುಭ ವರ್ಣವಾಗಿದೆ. ಓಕೆ, ಸೊ ಇವತ್ತಿನ ಈ ನಮ್ಮ ಸಂಚಿಕೆಯಲ್ಲಿ ಸಂಖ್ಯೆ 7, 8, 9ರ ಮಹತ್ವಗಳು ಹಾಗೆ ಅದರ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಟ್ಟು, ಜೊತೆಗೆ ಇವತ್ತಿನ ಪಂಚಾಂಗ, ತಿಥಿ, ದ್ವಾದಶ ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತಿನ ಈ ದಿನ ಸರ್ವರಿಗೂ ಸಹ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.